ಅವತ್ತು ಎಷ್ಟು ಕೆಜಿ ಮೇನ್ ಸಿಕ್ಕಿತ್ತು ನಿನಗೆ? ಅವತ್ತು ಒಂದ್ಸತಿ ಎಳ ಬಂದಾಗ ಹಿಡ್ದಿದ್ಯಲ್ಲ, ಎಷ್ಟು ಹೊಡೆದಿದೆ? ಹಾಂ ಸರಿ ಸರಿ ಬಿಡು. ಹಾವು ಕಚ್ಚಿರೋದು, ಹಾವು ಕಚ್ಚಿ ಸಾಯಿಸಿರೋದು, ಹಿಡಿದು ಬಿಟ್ಟಿರೋದು. ಇವಾಗ ಇದನ್ನೇ ಅಂದಾಗ ಹಿಡಿದಿದ್ದು ಕರೆಕ್ಟ್ ನೋಡಲ್ಲಿ ಹಾವು. ಅಲ್ಲಿ 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 ಮನ್ಗಿ ದೊಡ್ಡವಣ ನಾಗರವಲ್ಲಿ ಕ್ಯಾರೆ ಅವು. ಇಲ್ಲ ನಾಗರವಲ್ಲ ಅದು ನೋಡೋದು ಮನ್ಗಿ ನೋಡು. ಇಲ್ಲಿ ನೋಡಿ ಹಾವು ಕಚ್ಚಿರೋದು ಮೀನುಗಳಿಗೆ. ಇಷ್ಟೆಲ್ಲ ತುಂಬಾ ಮೀನುಗಳನ್ನ ಕಚ್ಚಿ ಸಾಯಿಸ್ಬಿಟ್ಟಿದೆ. ದೊಡ್ಡ ಮೀನು ಬಂತು, ದೊಡ್ಡ ಮೀನು ಸಿಕ್ಬಿಡ್ತು. ತುಮ್ಕ ಸರಿ ಬಾ, ಇಲ್ಲಿ ಡಿಕ್ಕಿ ಓಪನ್ ಮಾಡೋ ಬರ. ಡಿಕ್ಕಿ ಓಪನ್ ಮಾಡಿದ್ರು ನೋಡಿಲಿ, ಇದು ಓಪನ್ ಆಯ್ತದಲ್ಲ ಕ್ಯಾಪು. ಆಕಾಶ್ ರೆಡಿ? ನೀನು ಸ್ವಂತ ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಲ್ಲ? ನಮ್ಮ ಮೇಲೆ ಪ್ರೀತಿ ಇಲ್ವಾ? ನಿಮ್ಗೆ ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ ಗಾಣ ಎತ್ಕ ಬಂದನಲ್ಲ ಸೀಟಿನ ಗಾಣ. ಯಾವನಾರು ಗಾಡಿ ಹತ್ಬಿಟ್ರ ಸಂತ ಅಲ್ಲಿ ಮರದಲ್ಲಿ ಕ್ಯಾಮ್ರಾ ಫಿಕ್ಸ್ ಆಗದೆ. ಬಾ ತಲೆ ಕೆರ್ಸ್ಕೊಬೇಡ, ಮರದಲ್ಲಿ ಕ್ಯಾಮ್ರಾ ಫಿಕ್ಸ್ ಆಗದೆ. ಇವಾಗ ಇದನ್ನ ದಾಟ್ ಮೇಲೆ ಹೆಂಗ್ ದಾಟದು? ಓ ಹೋಗ್ ನೀನೇ ಪ್ರಶ್ನೆ. ನೀನ್ ಹೋಗಾಕಾಶ, ಇಲ್ಲ ಅಂದ್ರೆ ಸಾಗರ್ ನೀನು, ಇಲ್ಲ ಅಂದ್ರೆ ಬಳಸ್ಕೊಂಡೋಗವಂಗೆ. ಹ ನಡೀರಿ ಮತ್ತೆ. ಇವತ್ತ ಮೀನ್ ಹಿಡಿಬೇಕು ಬಾ. ಸರಿ ಬಾ ಆಯ್ತು. ಗಾಲ್ ಸಿಗ್ತವೆ ನಡಿ ಒಳಗೆ. ಯಾಕಪ್ರದಿ ಯಾವ ಬೇಲಿ ಯಾರಕ್ ಹೋಗಿದೆ? ಕುಂಟ್ತಾ ಇದೆ. ನೀ ಕ್ರಿಕೆಟ್ ಆಡೋ ವಯಸ್ಸ ಇದು? ಹಾ 3 ಕತ್ತೆ ವಯಸ್ಸಾಗದೆ, ಹಿಂಗೆ ಯಾವ ಕ್ರಿಕೆಟ್ ಗ್ಯಾಪ ಹೋದೆ? ಏನ ನೀರ್ ಆನೆ ಬತ್ತಾದೆ. 2 ದಿವಸ ಆದ್ರೆ ಪೊಟ್ರಲ್ಲೆಲ್ಲ ಹೊಗೆ ಬರೋ ಮಟ್ಟ ಕಾಣ್ತಾನೆ. ಅಲ್ಲಿ ನೋಡ, ಅಲ್ಲಿ ಕರೆಕ್ಟಾಗ ಆವೇ ಕಾಣೋದು. ಇರ್ಬೇಕು ಅಲ್ಲ. ನೀನ್ ನೋಡ್ದ್ಯಾ? ಇಲ್ಲ ಕಡ್ಡಿ ಕಡ್ಡಿ. ಸರಿ ಆಯ್ತು. ಆವೇ ಮಚ ಜೂಮ್ ಮಾಡ್ಬೋದಲ್ವಾ? ಮಾಡ್ಬೋದು. ಸಿಕ್ಕಲ್ಲ ಮಚ. ಗಾಳಿ ಬರ್ತೀವಿ ಇವತ್ತು ಇಷ್ಟೊಂದು ಹೊಡಿತದೆ. ಹಿಡ್ಕ ಬದ್ರಾಗ ನನ್ನ ತೂರ್ಗಿರ್ಕೊಂಡೆ. ಈ ಅರೇನಿರ್ಲಿ ಮೀನ್ ಸಿಕ್ಕುತ್ತ? ಕೆಟ್ಟ ಮಾತು ಹೇಳ್ಬೇಡ ಕಡ. ಮಾತಾಡೋತಾರೆ ಮಾತಾಡೋತಾರೆ. ಎಲ್ಲಿ ಸ್ವಲ್ಪ ಮುಂದೆ ನೋಡೋ ನಡಿ. ಮರುತ್ತ ಆಕಾಶ ಕಲ್ಸಪ್ಪ ಆ ಸೈಡ್ನ ಬರ. ಮಚ ಇದೇನ ಆವತ್ ಬಂದ್ರು ನೀರ್ ಜಾಸ್ತಿ, ಇವತ್ ಬಂದ್ರು ನೀರ್ ಜಾಸ್ತಿ ಅದಲ್ಲ. ಓ ಇದೇನು ಕಮ್ಮಿ ಆಯ್ತು ಸರಿ, ಇಲ್ಲಿ ನೋಡಿದ್ರೆ ಜಾಸ್ತಿ ಆಗೋದಲ್ಲ. ಕುಂಟಣ ಕಲ್ಸ್ಕೊಟ್ಟೆ ಅಡ ಇವತ್ತು. ಹಂಗಕ್ ಬಿಡಕಣ ಮಾಡ್ದ ಕಣ ಕೆಲ್ಸವ. ಗಟ್ಟಿ ಮಾಡ ಸಾಕಣ್ ಬರ, ಮೇಲ್ಗಡೆ ಬಂದು ಮುದ್ಸದ್ನ ಸಾಕು. ಸರಿ ಬಾರ ಸಾಕು. ಮಚ ಮಾಡ್ತಾವ್ರೆ ರೆಡಿ, ಇವಾಗ ರೆಡಿ ಮಾಡ್ತಾವ್ರೆ. ಇಲ್ಲೇನು ಒಂದು 5-5 ಕೆಜಿ ಮೀನ್ ಸಿಕ್ಕುದಾ? 10 ಕೆಜಿ ಮೀನು ಏನಕ್ಕೆ? ಉಸಾರು ಕಟ್ಟೆ ಮೇಲೆ ಕೂತ್ಕೊಳ್ಳೋದೆಲ್ಲ ಜಾಸ್ತಿ ಕೂತ್ಕಿದ್ ಬಿಟ್ಟಿದೆ ಅದ್ರ ಮೇಲೆ ಮುಳ್ಳು. ಯಾಕೆ ಚೆನ್ನಾಗಿ ಕಲ್ಸಿಲ್ವಾ? ಚೆನ್ನಾಗಿ ಕಲ್ಸಿಲ್ಲ. ಅದ್ ಹಾಕಿದ ತಕ್ಷಣ ಮೀನುಗಳು ಅಲ್ಲಿ ಎಲ್ಲಿದ್ರು ಬಿದ್ದಿ ಓಡ ಬಂದ್ಬಿಡ್ಬೇಕು ಕಲ್ಸಿರೋದಕ್ಕೆ. ಸಾಕ್ ಬಿಡು ಮಚ್ಚ ಅದೇ. ಲೇ ಮಚ್ಚೆ ಮೀನ್ ಸಿಕ್ತೆ ಹೋದ್ರೆ ಚಪಾತಿ ಮಾಡ್ಕೊತೀನಮ್ಮ ಇದಲ್ಲಿ. ತಿನ್ಬೇಕು, ಚಪಾತಿ ಮಾಡ್ಕೊಡ್ತೀವಿ. ಸಂತವನೆಲ್ಲ ತಿನ್ನಕ್ಕೆ. ಇದೇನ ಮಂತ್ರ ಹೊಡಿತಾನೆ ಕಣ ಕಲ್ಸು ಅಂದ್ರೆ. ಇವೇನ್ ಮಾಡ್ತೀನ ಮಂತ್ರ ಹೊಡಿತಾವ್ರೆ ಕಲ್ಸು ಅಂದ್ರೆ. ಸಂತೋ 10 ಕೆಜಿ ಮೀನ್ ಸಿಕ್ಕುದಾ? ಸಿಕ್ಕು ತೂಕ ಮಾಡೋ ಮಿಷಿನ್ ಇಲ್ಲೇ ಅದಲ್ಲ. 5 ಮೀನ್ ಹಾಕ್ಬಿಡೋದು, 5 ಮೀನ್ ಹಾಕ್ಬಿಟ್ಟು ನಿಲ್ಸೋದು. ನೀನು ಚಿಕ್ಕ ಬಟ್ ಬರ್ತದೆ ಗೊತ್ತಾದಲ್ಲಿ 42.
ಆಕಾಶ ಎಷ್ಟು ಕೆಜಿ ಬರ್ಬೋದು ನೋಡ್ಕ ಅವನ್ನೇ ನೋಡು ಆಕಾಶ ತಿರುಗಿಲಿ ಹೆಂಗ್ ಕಂಡನು ಫೋಟೋ ಹೊಡೆದಿಲ್ಲ ತೋರ್ಸ ಫೋಟೋ ಈಗ ನಿನ್ ಕೆಟ್ಟ ಮಾತಲ್ಲ ಅದು ರೆಡಿ ಇರು ಮಚೆ ಬತಾಮೆ ಓ ಇದೇಂಟ ಎರ ಮಚ ಎರ್ದ ಮೇಲೆ ನಿಂತಿರೋದನ್ನ ಎರ್ದ ಮೇಲೆ ನಿಂತಿರೋದು ಮಚ್ಚಿ ಈ ಮೂಲೆಯಲ್ಲಿ ಹಾಕಿದ್ರೆ ಬರತಂದಾಗದ ಮೀನು ಸೆಂಟ್ರಲ್ ಇದ್ರೆ ಸೆಂಟ್ರಲ್ ಸಿಕ್ಕಲ್ಲ ಮತ್ತೆ ಮತ್ತೆ ಇವನು ಫುಡ್ ಹಾಕ್ತಾನೆ ಮೀನ್ಗೆ ಅವನು ಗಾಣ ಹಾಕ್ಬಿಟ್ಟು ಹಿಡಿತಾನೆ 10 ಕೆಜಿ ಮೀನ್ ಬಂದ್ಮೇಲೆ ಬಟ್ಟು 3 ಬಟ್ ಅದ 3 ಬಟ್ಟಿಂದ ನೋಡ್ಬೇಕು ಎಷ್ಟೆಷ್ಟು ಕೆಜಿ ಬರುತ್ತೆ ಅಂತ ಇಲ್ಲಿ ಕಣದು ಅಲ್ಲೇ ಹಿಡ್ಕೊಂಡು ದೊಡ್ಡ ಮೀನು ಮಚ ಚಕ್ರ ಫುಲ್ ಎಳಕ್ ಹೋಗಲ್ಲ ಎಳೆದ್ಬಿಡು ಒಂಚೂರ ಇಲ್ಲ ತಿಂತಾದೆ ಅದು ಏಯ್ ಆಗ್ಲೇ ಎಳ್ದಿತ್ತು ಕಣ ನೆಲಕ್ಕೋಗಿ ಕಚ್ಕೊಂಡಿತ್ತು ಇಲ್ಲ ಮಚ ಎಳ್ದಿತ್ತು ನೆಲಕ್ಕೋಗಿ ಕಚ್ಕೊಂಡಿತ್ತು ಕಣ ಹಾ ಬೆಂಡ ಅಷ್ಟು ದೂರ ಬಿಟ್ರೆ ನಿಂಗೆ ಅಂತ ಇವ ಯಾಕೆ ಈಗ ಒದರಾಡ್ದಾನು ಎಲ್ಲಿ ನಿಂತಿದ್ಯಾ ಅಷ್ಟೊತ್ತಿಂದ ಹೇಳಿಲ್ವಲ್ಲಿ ಯಾರಾದೆ ಅಂತ ತೋರ್ಸ ಇಲ್ಲಿ ತೋರ್ಸೋದೇನು ಆಗ್ಲೇ ನಾವು ನಿತ್ಯ ಇರ್ನಿಲ್ವ ಇಲ್ಲಿ ನಿತ್ತಾನೆ ಹೋಗಿ ನೀನ್ ಅದಕ್ಕೆ ಊಟ ಹಾಕಿದೆ ಹೇಳು ನಮ್ಗೆ ಯಾರನ್ನ ದುಶ್ಮನ್ ಅಲ್ಲ ನಮ್ ಕಡಿದ್ರು ನಾವು ಊಟ ಹಾಕ್ತೀವಿ ಊಟ ಆಗ್ತಿದೆ ಇಲ್ಲಿರೋ ಮೀನ್ ಹೆಸ್ರೇನು ಮಚ ಜುಲಾಬಿ ಮೀನು ಸುಮ್ನೆ ಹೇಳ್ತಾನೆ ಇಲ್ಲ ಮಚ ಜುಲಾಬಿ ಮೀನೆ ಆಫ್ರಿಕದ ಮೀನ್ ಬರ್ದು ಗೊತ್ತ ಯಾವ್ದದು ಆಫ್ರಿಕದ್ದು ಆಫ್ರಿಕದಲ್ಲ ಮಚ ಜುಲಾಬಿ ಮೀನೆ ಇಲ್ಲಿ ಸಿಕ್ಕದು ಇಲ್ಲಿ ಸಿಗೋಂಥದ್ದು ಕಾಸ್ಟ್ಲಿಯಸ್ಟ್ ಮೀನು ನಿಜ ಹೈದ್ರಾಬಾದಿಂದ ಈಗ ನಮ್ದು ರೋಹಿತ್ ಶರ್ಮಾ ಅವ್ರು ಗೊತ್ತಾನೀಗ ಅವರು ಯಾವುದು ನಿಜ ಇರ್ಬೇಕು ನೋಡಲ್ಲಿ ಅವ್ನು ಕೇಳ ಎಲ್ಲಿ ಆ ಮೀನು ಹೆಂಗ್ ಫುಡ್ ತಿನ್ನುತ್ತೆ ಹೆಂಗ್ ತಿನ್ನದ ಸರಿಯಾ ಇಲ್ಲಿ ಕಚ್ಚಿತ್ ಕಣ ಆವಾಗಲೇ ಕಚ್ಚಿತ್ತು ಕಚ್ಚಿ ಇದಾಗೋಯ್ತಷ್ಟೇ ಸುಮಾರು ಎಷ್ಟು ಆಳ ಬರ್ಬೋದು ಮಚ್ಚ ಇದು ಹಳ್ಳ 4 5 ಅಡಿ 5,600 ಅಡಿ ಇದೆ ಓ ಮಿಸ್ಸು ಮಚ್ಚೆ ಗಾಣನೇ ಈಗ ಎಷ್ಟು ಅಡಿ ಇದೆ ಲಕ್ಕಿ ಗಾಣನೇ ಎಷ್ಟು ಅಡಿ ಇದೆ ಗಾಣ ಇರ್ಲಿ ಇವಾಗ ಕೋಟಿ ಅಡಿ ಇಲ್ವಾ ಈಗ ಇನ್ನೊಂದ್ಸಲ ಕಚ್ಚಿತ್ ಕಣ ಅದು ಹೋಗ್ಬೇಕಲ್ಲ ಅದು ಇನ್ನೊಂದ್ಸಲ ಕಚ್ಚಿತ್ತದ ಮೀನು 5,000 ಅಡಿ ಅಂದಿಲ್ಲ ಸಂತು ಇದೇನ್ ಕಲ್ಲು ಇಲ್ಲೇ ಅದ ಅದು ಕಲ್ಲಲ್ಲ ಅಡಿಯಿಂದ ಬಂಡೆ ಬೆಳಕ ಬಂದ್ರೆ ಯಾಣ ತರ ಇಲ್ಲಿ ನೋಡಿ ಆಕಾಶ ಆವಾಗಲೇ ಹಾವು ಅಂತ ಎದುರ್ಕಂಡಲ್ಲ ಕಡ್ಡಿ ಅದು ಕಡ್ಡಿ ಅಂತ ಕಚ್ತು ಮಚ್ಚಿ ಹರಿಯನ್ ಇರ್ಲಿ ಅದಕ್ಕೆ ಇದು ಸ್ಟ್ರೆಂತ್ ಜಾಸ್ತಿ ಸಿಕ್ಕಲ್ಲ ಸುಲಭಾಗ ಹಾ ಈಗ ನೀರು ಇತ್ತಾಗೋಯ್ತದೆ ಅಲ್ವಾ ಹಾ ಅಯ್ಯೋ ಏಯ್ ಸಿಕ್ ಇಲ್ವಾ ಬೆಳತು ಅನ್ಕಂಡಲ್ಲ ಮತ್ತೆ ಇವಾಗ ಸಾಗರ ಐತಿ ಇವಾಗ ಸಂತು ಮೀನ್ ಅದೇ ನೀರು ಸ್ವಲ್ಪ ಜಾಸ್ತಿ ಬಂದ್ಬಿಟ್ಟದಲ್ಲ ಆಳ ಜಾಸ್ತಿ ಅದೇ ಆಕಾಶ ನೀರೊಂದು ಸ್ವಲ್ಪ ಡೌನ್ ಆಗ್ಬೇಕು ಸ್ಪೀಡ್ ಕಮ್ಮಿ ಆಗ್ಬೇಕು ನೋಡಿದ್ಯಾ ಹಾ ಸಮುದ್ರದಲ್ಲಿ ಅಲೆ ಬಂದು ಅಲೆ ಅಂತಿದೆ ನಾವು ಮಚ್ಚಿ ನೋಡ ಆ ಮೂಲೆಗೆ ಆಗ್ತದೆ ಸಂತು ಇಲ್ಲ ಸಿಕ್ಕಲ್ಲ ಆ ಮೂಲೆಯಲ್ಲಿ ಹಲೋ ನೀವಾರು ಸಾವುಕಾರರು ಅದಕ್ಕೆ ಬಂದ ಸುಮ್ಮನೆ ಹಾಕೋ ಅಂತ ಅಂದ್ಬಿಟ್ಟು ಸೀಸ ಎಲ್ಲ ಕಲ್ಕಟ್ಟಿವನಿ ಅವತ್ತೊಂದು ಮೀನು ಹಿಡ್ದಿದ್ದಿ ಗೊತ್ತಾ ಅದೇ ಗಣ ಎತ್ಕೊ ಬಂದೀನಿ ನೀನು ಗಣ ತಂದಿದ್ದೆಯಾ ತರ್ನಿಲ್ಲ ಹಾ ಇದು ಜೈನ್ ಮತ್ತಿ ಮರದಿಂದ ಒಳಗೆ ಬಂದೀವಿ ಹಾಂ ಸರಿ ಅವತ್ತು ಎಷ್ಟು ಕೆಜಿ ಮೇನ್ ಸಿಕ್ಕಿತ್ತು ನಿನಗೆ ಅವತ್ತು ಒಂದ್ಸತಿ ಹಳ ಬಂದಾಗ ಹಿಡ್ದಿದ್ಯಲ್ಲ ಎಷ್ಟು ಹೊಡೆದಿದೆ ಹಾಂ ಸರಿ ಬಿಡು ಸರಿ ಅದಕ್ಕೆ ಕೇಳಿದೆ ಸರಿ ಹಾಂ ಅದನ್ನೇ ನೋಡಿದ್ಯಾ ನನ್ನ ಮಾತು ಸುಳ್ಳು ಇಲ್ಲ ಇಲ್ಲೇ ಹಿಡಿದಿರಿ ಅಂತೆ ಮಚ್ಚ ಒಂದು ಮೀನು ಒಂದೊಂದು ಕೆಜಿ ಹಿಡಿದವ್ರೆ ಇಲ್ಲಿ ಈ ಜಾಗದಲ್ಲಿ ಅದಕ್ಕೆ ನಾವು ಕರ್ಕೊಂಬಂದಿದ್ದು ಯಾಪು ಈಗ ಸ್ಪೀಡ್ ಆಗಿರುತ್ತಲ್ವಾ ನೀರ್ ಪ್ರೆಸರ್ ಬತ್ತಿರ್ತವ ಕರೆಕ್ಟ್ ಆ ಡ್ಯಾಮ್ಲಿರೋ ಮೀನು ಇಲ್ಲೇ ನೀರು ಹರಿಯೋದಲ್ವ ಮಚ್ಚ ಬಂದ್ಬಿಡುತ್ತೆ
ಎಲ್ಲಿ ಗಂಟ ಹೋಯ್ತೆ ಗೊತ್ತಾನ ಈ ನೀರ್ ಎಲ್ಲಿ ಗಂಟೆ ಎಂಡಿದ್ದು ಅಲ್ಲಿ ಗಂಟ್ಲ ಹೋಯ್ತೆ ನೀವು ಮೀನು ಆಪೋಸಿಟ್ ಮೀನುಗಳು. ಅಂದ್ರೆ ನೀರ್ ಜಾಸ್ತಿ ಇದ್ರೆ ಸಿಕ್ಕದೋ ಕಮ್ಮಿ ಇದ್ರೆ ಸಿಕ್ಕದೋ? ನೀರ್ ಜಾಸ್ತಿ ಇದ್ರೆ ಮೇಲಕ್ ಬರ್ತವೆ, ಕಮ್ಮಿ ಇದ್ದಾಗ ಸಿಕ್ತವೆ. ಕಮ್ಮಿ ಇದ್ದಾಗ ಸಿಕ್ಕದೋ? ನೀರ್ ಜಾಸ್ತಿ ಇದ್ದಾಗ ಮೇಲಕ್ ಬರ್ತವೆ, ಕಮ್ಮಿ ಇದ್ದಾಗ ಸಿಕ್ತವೆ. ಕರೆಕ್ಟ್. ಮೀನ್ ಹಿಡಿಬೇಕಾದ್ರೆ ಏನು ಮಾತಾಡ್ಬಾರ್ದು ನಾವು. ಅಲೆ ಹಾಕೊಂಡು ಜಳ ಜಳ ಅಂತದೆ. ಶಾರ್ಪು ಮಚ್ಚಿ ಮೀನ್ ಎಕಡೆಯಿಂದ ಹೋಯ್ತವೆ ಹೇಳು? ಕರೆಕ್ಟ್. ಒಂದ್ ಕಣಗಿ ಸೈಡ್ ಲೆಲ್ಲ ಹೋಗಲ್ಲ ಈ ಮೀನುಗಳು. ಸೆಂಟ್ರ್ ಎಲ್ಲ ರೀತಿದ್ದು ಸ್ಪೀಡು ಅಲ್ಲೇ ಹೋಗುತ್ತೆ ಮೀನುಗಳು. ಅಷ್ಟು ಫೋರ್ಸ್ ಇರುತ್ತೆ, ಅದಕ್ಕಿಂತ ಫೋರ್ಸ್ ಹೋದ ಮೀನು. ಡಬಲ್ ಕಣ, ಅದಕ್ಕಿಂತ ಡಬಲ್ ಹೋದ. ಪರವಾಗಿಲ್ಲ ಕಣ. ಎಕ್ಸ್ಪರ್ಟ್ ಮ್ಯಾನ್. ಸಾಗರ್ ಮತ್ತೆ ಸಂತು ಇಬ್ರು ಎಕ್ಸ್ಪರ್ಟ್ ಮೀನ್ ಹಿಡಿಯೋದ್ರಲ್ಲಿ. ಹಿಡಿದು ಸುಮಾರು ಬಾವಿಗೂ ಬಿಟ್ಟಿದ್ದಾರೆ ಅಲ್ವಾ? ಬಿಟ್ಟಿದ್ದಾರೆ ಅಲ್ಲೂ. ಕರೆಕ್ಟ್. ನಾವು ತುಂಬಾ ಹೊತ್ತಿಂದ ಟ್ರೈ ಮಾಡ್ತಾನೆ ಇದೀವಿ, ಇಲ್ಲಿ ಮೀನ್ ಸಿಗುತ್ತೆ ಅಂತ. ಆದ್ರೆ ಇವಾಗ ನೋಡಿದ್ರೆ ತುಂಬಾ ಹೊತ್ತಿಂದ ಟ್ರೈ ಮಾಡಿ ನಮ್ಗೆ ಸಾಕು. ಇವಾಗ ಲೊಕೇಶನ್ ಅನ್ನ ಚೇಂಜ್ ಮಾಡ್ತಾ ಇದೀವಿ. ಇಲ್ಲೂ ಕೂಡ ಮೀನ್ ಸಿಗ್ಲಿಲ್ಲ, ಯಾಕಂದ್ರೆ ನೀರು ತುಂಬಾನೇ ಫೋರ್ಸ್ ಆಗಿರ್ತದೆ. ಈ ಜಾಗದಲ್ಲಿ ಮೀನ್ ಸಿಕ್ತಿಲ್ಲ ಅಂತ ಅನ್ಬಿಟ್ಟು ಸಾಗರ್ ಮತ್ತೆ ಸಂತು ಇಬ್ರು ಕೂಡ ಬೇರೆ ಕಡೆ ಸಿಗುತ್ತೆ ಅನ್ಬಿಟ್ಟು ಕರ್ಕೊ ಹೋಗ್ತಾ ಇದಾರೆ. ಹೊಸ ಮುಂದೆನಾ? ಇವಾಗ ಅಲ್ಲೋಗಿ ಟ್ರೈ ಮಾಡೋಣ ಬನ್ನಿ. ಸಾಗರ್ ನೋಡಲಿ ಎಷ್ಟು ಬೇಗ ಹೊಂಟೋಗಿದ್ದಾನೆ. ಆಕಾಶು ಮೀನು. ಹುಷಾರು 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 ಹುಷಾರ್ ಹುಷಾರ್. ಹುಡುಕ್ಬಿಟ್ಟು ತುಂಬಾ ನೋವಾಗ್ಬಿಟ್ಟದ. ಆಕಾಶ್ ಏನ್ ಪ್ಲೇಸ್ ಈ ತರ ಅದಲ್ಲ, ಬೆಂಕಿ ಮಾತ್ರ ನೋಡಿದೆ. ಈ ಅಪ್ಪ ಅವ್ರು ಮೀನು ಹಿಡಿದ್ಬಿಟ್ರೆ ಕಣ ಒಂದಾದ್ರು. ಹಿಡಿದಿರ್ತಾರೆ ಅನ್ಸುತ್ತೆ ಮೋಸ್ಟ್ಲಿ. ಆಕಾಶು ಫಾರೆಸ್ಟ್, ಅಮೆಝಾನ್ ಫಾರೆಸ್ಟ್ ಇದ್ದಂಗೈತೆ ನೋಡು. ಇನ್ನೇನ್ ಸಂತ ಕಚ್ಚಿತ ಅದು? ಅಷ್ಟು ದೊಡ್ಡದು ಕಚ್ಚುದ್ದ ಮಚ್ಚ. ದಪ್ಪ ಮೀನ್ ಕಣ ಇಲ್ಲಿ ಇರೋದು, ಚಿಕ್ಕ ಮೀನ್ ಇಲ್ಲ ಕಣ. ಚಿಕ್ಕ ಮೀನ್ ಬಂದ್ರೆ ಇನ್ನೂ ಚಿಕ್ಕ ಗಣ ಬರ್ತದೆ. ಅದೇನ್ ಬಂದು ನೋಡಿ ಇಷ್ಟು ದಪ್ಪ ಇರುತ್ತೆ ನೋಡು ಆ ಮೀನ್ಗೆ. ಇವ್ರಿಬ್ರು ಎಕ್ಸ್ಪರ್ಟ್. ನಮ್ಮೂರ್ಲೆಲ್ಲ ತುಂಬಾ ಮೀನ್ ಹಿಡ್ದಾರೆ. ಮೀನ್ ಕಡಿತೈತೋ ಇಲ್ಲ ಕಪ್ಪಿ ತಿಂತೈತೋ ಅನ್ನೋದೇ ಡೌಟ್. ಕಪ್ಪಿಯ? ನೀರೊಳಗೆ ಯಾವ ಕಪ್ಪಿ? ಕಪ್ಪೆ 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 ಕಪ್ಪಿ ಎಲ್ಲ ಬಂದಿದ್ ಕಪ್ಪೆ ಅಂತ. ಮೀನೇ ಆಕಾಶ ದೊಡ್ಡ ಮೀನಲ್ವಾ, ಅಷ್ಟು ಸುಲಭವಾಗಿ ಸಿಕ್ಕಲ್ಲ. ಕಚ್ತದೆ ಅಷ್ಟೇ, ಕಚ್ತದೆ ಅಷ್ಟೇ, ಕಚ್ಚಿಲ್ಲ. ಕಚ್ಚು ತಿನ್ಬಿಟ್ಟು ಹೊಂಟೋಗೋದೆ ಮಚ್ಚಿ. ಮಚ್ಚ ಒಂದ್ 5 ನಿಮಿಷ ಮಾತಾಡ್ಬೇಡ ಮಚ್ಚ. ಸರಿ, 5 ನಿಮಿಷ ಮಾತಾಡ್ಬೇಡ. ಇನ್ನೂ ಸ್ವಲ್ಪ ಕೆಳಕು. ಈ ಸಲ ಕಚ್ತಾ? ಕಚ್ಚದ ಏನ್ ಮಾಡಿದ್ವಿ ಸರಿ, ಕಚ್ಚೆ ಕದಬೇಕು ಸುಮ್ಮನೆ. ನೋಡಲ್ಲಿ ಹೆಂಗೆ ಎಳಿತಿದ್ದ ಅಂದ್ರೆ ಅದು ಎಳಿಗೆ ತಿಂತಿದವ. ಇದು ಕಟ್ಟೆ ಮೇಲೆ ಕೂತಿರ್ತವೆ, ಇಳಗ್ಬಿಟ್ಟು ತಿನ್ಕೊಂಡು ಪುನಃ ಕಟ್ಟೆ ಮೇಲೆ ಕತ್ಕೊತವೆ. ಇಲ್ಲ ಮಚ್ಚ, ಇವಾಗ ಬಂದು ಅದು ತಿನ್ಕೋಯ್ತಿದ್ದ. ಕಚ್ತದೆ ಮಚ್ಚ ಇದು. ಕಮ್ಮಿ ಅದನ್ನೆಲ್ಲ ಏನು ಮಾಡ್ಬೇಡ ಕಣ. ಒಟ್ಲಿ ಮೀನ್ ಇರೋದು ಫಿಕ್ಸಾ? ನಾವು ಮೀನ್ ಹಿಡಿಯಕ್ ಬೇಕಾಗಿರೋದು ಒಂದೇ, ಪೇಷನ್ಸ್, ತಾಳ್ಮೆ. ನೀನು ಸುಮ್ಮನೆ ಸೈಲೆಂಟ್ ಆಗಿ ಇರೋ ಪೇಷನ್ಸ್. ಒಂದು 10 ನಿಮಿಷ ಬೇಕಾದ್ರೆ ಒಂದು ಮೀನ್ ಹಿಡಿಯಕ್ಕೆ 1 ಅವರ್ ಆಗ್ಬೋದು, 3 ಅವರ್ ಆಗ್ಬೋದು, 5 ಅವರ್ ಮೀನ್ ಹಿಡಿದ್ಬಿಟ್ರೆ ಒಂದೇ ಸೆಕೆಂಡ್ಗೂ ಸಿಕ್ಬಹುದು. ಪೇಷನ್ಸ್. ಒಂದು ಮೀನ್ ಹಿಡಿದ್ಬಿಟ್ರೆ ಎಷ್ಟು ಮೀನ್ ಹಿಡಿಬೋದು ಗೊತ್ತಾ? ಒಂದ್ ಮೀನ್ ಹಿಡಿಯೋ ಗಂಟ ಅಷ್ಟೇ ಮಚ್ಚ, ಒಂದ್ ಚೆಂಬಿಗೆ ನೀರ್ ಹಾಕೋ ಗಂಟ ಅಷ್ಟೇ. ಆಮೇಲೆ ತುಂಬ್ತಿರುತ್ತೆ. ಕಚ್ತದೆ. ಎತ್ಬಿಟ್ಟಾಕ ನಾವು ಮಚ್ಚ ಅದು ಬುಟ್ಟೋಯ್ತದೆ. ನೀನ್ ಫಾಸ್ಟ್ ಆಗಿ ಎಳಿಬೇಕು ತಾನೆ. ಜೂಮ್ ಮಾಡ್ಕೋಬೇಕಾರೆ ಹಾಕಿದ ತಕ್ಷಣ ಎಳ್ದೆ ಎತ್ಕೊಡ್ತದೆ, ತಿನ್ಕತದೆ. ಏನ್ ದಾರಿ ಮಾತ್ರ ವೆರೈಟಿ ನೋಡಿ. ಸೇಬ್ ಶೋ ಗಿಡ ಇದು. ಸಿಟಿ ಸೈಡ್ಲೇ ಇರುತ್ತೆ ಅಲ್ವ ಇದು? ಸಿಟಿ ಕಡೆ ಎಲ್ಲ ಮನೇಲಿ ಬೆಳೆಸ್ತಾರೆ. ಹಾ, ಕಾಡ್ಲೆ ಬೆಳಿತಾವೆ. ನಾವು ತಂದಿದ್ದ ಸ್ನ್ಯಾಕ್ಸ್ನೆಲ್ಲ ಹಸು ತಿನ್ಬಿಟ್ಟೈತೆ. ನಾವು ತಂದಿದ್ದ ಸ್ನ್ಯಾಕ್ಸ್ನೆಲ್ಲ ಹಸು ತಿಂದಿಲ್ಲ, ಜಸ್ಟ್ ಮಿಸ್ಸು. ಇವಾಗ ಸ್ವಲ್ಪ ಲೇಟ್ ಆಗಿದ್ರು ಹಸು ತಿನ್ಬಿಡೋದು ಸ್ನ್ಯಾಕ್ಸ್ನೆಲ್ಲ. ನೀವು ಇದನ್ನೆಲ್ಲ ತಿನ್ನಂಗಿಲ್ಲ, ನಿಮಗೆ ಸಪ್ರೇಟ್ ಬೇರೆ. ಇದು ಮನುಷ್ಯರು ಮಾತ್ರ ತಿನ್ನಬೇಕು, ನಿಮ್ಮ ಹತ್ರ ದೇವ್ರುಗಳು ತಿನ್ನಂಗಿಲ್ಲ ಇದು. ನಾವು ತುಂಬ ಹೊತ್ತಿಂದ ಟ್ರೈ ಮಾಡ್ತಾನೆ ಇದೀವಿ ಮೀನು ಸಿಗುತ್ತೆ ಅಂತ. ಆದರೆ ಇಲ್ಲ ಅಂದ್ರೂ ಕೂಡ 3 ಅವರಿಂದ 4 ಅವರ್ ಆಗೈತೆ.
ಮೀನು ಐತೆ, ತುಂಬಾನೇ ದೊಡ್ಡ ದೊಡ್ಡ ಮೀನು ಐತೆ ಅಂತ ಸಾಗರ್ಗೆ ಹೇಳಿದ್ದಾರೆ. ಇಲ್ಲಿ ರೆಗ್ಯುಲರ್ ಆಗಿ ಬಂದು ಮೀನು ಹಿಡಿಯೋರು. ನಾವು ಅದಕ್ಕೇನೆ ಮೀನು ಸಿಗುತ್ತೆ ಅಂತ ನಾವು ಇಲ್ಲಿ ನೋಡಿದ್ರೆ ಮೀನ್ ಬಂದು ಹಸಿಟನ್ನ ತಿನ್ಕೊ ಹೋಗ್ತಾ ಇದೆ. ಆದ್ರೆ ಆ ಮೀನು ಗಾಣಕ್ಕೆ ತಗಲಾಕೋತಾ ಇಲ್ಲ. ಅದಕ್ಕೇನೆ ಸಾಗರು ಮತ್ತೆ ಸಂತು ಇಬ್ರು ಕೂಡ ತುಂಬಾನೇ ಫೋಕಸ್ ಮಾಡ್ತಾ ತಾಳ್ಮೆಯಿಂದ ಮೀನನ್ನ ಹಿಡಿತಾ ಇದ್ದಾರೆ. ನೋಡ ಇನ್ನು ಸ್ವಲ್ಪ ಹೊತ್ತಲ್ಲಿ ಮೀನು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇವಾಗ ಅಲ್ಲಿ ಹಿಡಿತಾ ಇದ್ದಾರೆ ಮೀನನ್ನ ಇಬ್ರು ಕೂಡ ಸೇರ್ಕೊಂಡು. ನೋಡಿ ಸಾಗರು ಮತ್ತೆ ಸಂತು ನೋಡಿ ಅಲ್ಲಿ ಕೂತ್ಕೊಂಡು ಫೋಕಸ್ ಮಾಡ್ತಾ ಇದ್ದಾರೆ ಮೀನ್ಗೆ. ಮೀನ್ ಸಿಗುತ್ತೆ ಅಂತ. ಜಸ್ಟ್ ಮಿಸ್ ಮಚ, ತಿಂದ್ಬಿಡೋದ ಸ. ಓಡಿಸ್ಬಿಟ್ಟು ಎತ್ಕೊ ಬಂದು. ಓ ನೀರ್ ಕಮ್ಮಿ ಇದ್ಬಿಟ್ಟಿದ್ರೆ ಬೇಗ ಹಿಡಿದು ಬಿಡ್ಬೋದಿತ್ತ. ನೀರ್ ಕಮ್ಮಿ ಇದ್ರು ಕಮ್ಮಿ ಇರಲಿ ಜಾಸ್ತಿ ಇರಲಿ ಏಳಿಲ್ವನ ಮೀನ್ ಹಂಟಿಂಗ್ ಮಾಡ್ಬೇಕು ಅಂತ ಬಂದ್ರೆ ಪೇಷನ್ಸ್ ಬಹಳ ಮುಖ್ಯ ಆಗ್ತದೆ. ಒಂದ್ ದಿನ ಪೂರ್ತಿ ಕರೆದ್ರು ಒಂದು ಸಿಗಲ್ಲ. ನಮ್ಮ ಟೈಪ್ ಮೇಲೆ ಇರೋದಿಲ್ಲ. ಕೂತ್ಬಿಟ್ಟ ಕಣ ಇಲ್ಲ ಸಂತು, ಘಾಟಿ ಹುಡುಗ, ನಾಟಿ ಬಾಯ್ ಬಡ್ಕ. ಮೀನು ಸಿಕ್ಬಿಡ್ದ? ದೊಡ್ಡ ಮೀನು. ಬೇರಿರ್ಲಿಲ್ಲ ಇಷ್ಟೊತ್ತು ಗಂಟೆ ಇದೇನಾರು ಆಟ್ ಗಿಟ್ ಅರ್ಸ್ತಿತ್ತ ನಮ್ಮನ್ನ. ನೋಡಿ ತಿಮಿಂಗ್ಲ ಆತಾನೆ. ಆಕಾಶ್ ಡೇ ದೊಡ್ಡ ಮೀನು ಸಿಕ್ತು, ಇಟ್ಕಬಾ. ಕವರ್ ಬಾ, ಓಡ್ಬಾ. ದೊಡ್ಡ ಮೀನು ಕವರ್ ಎತ್ಕ ಓಡ್ಬಿಡ್ತಾ. ಇಲ್ಲೇ ಹಿಡ್ದವನೆ. ಕವರ್ ಎತ್ಕಬರ ಇಲ್ಲೇ. ಎಲ್ಲಿ ಹೇಳತ್ತಾನೆ ಹೇಳು. ಸಂತು ನಡಿ ಹೋಗೋ ಅಲ್ಲಿಗೆ. ಗೆಟ್ ರೆಡಿ ಟು ದ ಫೈಟ್. ಅಂತೂ ಮೀನೇ ನಮ್ನ ಆಟ ಆಡ್ಸ್ತಿದ್ದೆ, ಇಲ್ಲ ನಾವೇ ಮೀನ್ ಆಟ ಆಡ್ಸ್ತೀವೋ ಗೊತ್ತಾಯ್ತಿಲ್ವಲ್ಲ ಸಾಗರು. ಜೀವನದಲ್ಲೇ ಏನ್ ಅಷ್ಟು ಮೀನ್ ಹಿಡಿತಿದ್ವು. ನಮ್ಗೆ ನಮ್ ಜನಗಳಿಗೆ ಒಂದ್ ಲೋಗ್ಲಿ ಮೀನ್ ಅದಲ್ಲ ಸಂತು, ನಮ್ ಜನಗಳಿಗೆ ಒಂದ್ ಮೀನ್ನ ಲೋಕ್ ತೋರ್ಸೋ ಅನ್ಕೊಂಡ್ರೆ ನಮ್ಗೆ ಮೀನ್ ಸಿಕ್ತಿಲ್ವಲ್ಲ. ಮಾಮೂಲಿ ಟೈಮಲ್ಲಿ ನೋಡಿದ್ರೆ ಅಷ್ಟು ಮೀನ್ ಹಿಡಿತಾ ಇದ್ವು. ಇವಾಗ ನೋಡಿದ್ರೆ ಲೋಕ್ಗೆ ಒಂದ್ ಮೀನ್ ಸಿಗ್ತಾ ಇಲ್ಲ. ನಾನು ಸಂತು ಮತ್ತೆ ಸಾಗರು ಮತ್ತೆ ಆಕಾಶ್ 4 ಜನನು ಕೂಡ ಸೇರ್ಕೊಂಡು ತುಂಬಾ ಹೊತ್ತಿಂದ ಮೀನ್ ಹಿಡಿಯೋಣ ಅಂತ ಟ್ರೈ ಮಾಡ್ತಾನೆ ಇದೀವಿ. ಆದ್ರೆ ಮೀನು ತುಂಬಾನೇ ಚುರುಕಿದೆ, ಈ ಪ್ಲೇಸ್ಗಳಲ್ಲಿ ಸಿಗ್ತಾ ಇಲ್ಲ. ಅದಕ್ಕೆ ನಮ್ಮೂರಿಂದ ಪಕ್ಕ ಕೃಷಿ ಹೊಂಡದ ಹತ್ರ ಮೀನುಗಳಿದೆ ಅಂತ ಕೇಳಿದ್ದೆ. ಅಲ್ಲೋಗಿ ಇವಾಗ ಮೀನನ್ನ ಕೇಳ್ಬಿಟ್ಟು ಅಲ್ಲೇ ಹೋಗಿ ಮೀನ್ನ ಹಂಟಿಂಗ್ ಮಾಡೋಣ ಅನ್ಕೊಂಡಿದೀವಿ. ರೆಡಿನಾ ಗಾಯ್ಸ್? ರೆಡಿ. ಓಕೆ, ನಮ್ಮ ಹುಡುಗರು ಕೂಡ ರೆಡಿ ಆಗಿದ್ದಾರೆ. ಇವಾಗ ನಾವು ಕೃಷಿ ಹೊಂಡದ ಹತ್ರ ಹೋಗಿ ಮೀನನ್ನ ಹಂಟಿಂಗ್ ಮಾಡ್ಬೇಕು. ಸೊ ಬನ್ನಿ ಅಲ್ಲಿಗೆ ಹೋಗೋಣ. ಎರ್ತಿಲ್ಲ ಗಂಡಗು ಹೋಗಿ ನೀನು ತಿನ್ನದ್ ಮಾಡ್ಬಿಟ್ಟು ಒಡ್ಡ ನಾನೇನಾದ್ರೂ ಕೇಳಿದ್ನ ಇವಾಗ? ಹುಷಾರ್ ಕಣ. ಈಗ ವಿಡಿಯೋ ಮಾಡೋಣ, ನನ್ನ ದಿಕ್ಕು ನೋಡ್ತೀನಿ. ಈಗ ಮಾಡ್ತಾನೆ. ನೀನ ಹಳದತ್ರ ಹಿಂಗೆ ಕೂತಿದ್ದಿ, ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಹಿಂಗೆ ಕೂತಿದ್ದಲ್ಲ. ಅಲ್ಲಿ ಮೀನುಗಳು ಕಾಣ್ತಾವಲ್ಲ ಇಡೀ. ಅಲ್ಲಿ ಮೀನ್ ಹಿಡಿದಿದ್ದೆ ಇವರಲ್ವಾ? ಹಳದಲ್ಲಿ ಸಿಗಲ್ಲ ಅಣ್ಣ, ನೀರ್ ಜಾಸ್ತಿ ಆಗ್ಬಿಡದೆ ಫುಲ್ಲು. ಸುಮಾರು ಎಷ್ಟಾಗ್ಬೋದು ಇದು ಸಾಗರ ಮೀನ್ ಸೈಜು? ನೋಡ್ಬೇಕು ಮತ್ತೆ, ಒಂದು ಮೀನಾರು ಸಿಕ್ಬೇಕು. ಸಿಕ್ಕದೇನ ಆರಾಮ್ಸೆ ಸಿಗುತ್ತೆ ಬಿಡಿಲಿ. ಶಬದಿಗೆ ಆಯ್ತದಲ್ಲಿ ಹೇಳು. ಇಲ್ಲಿ ಮೀನ್ ಬಿಟ್ಟಿರೋರು ಯಾರು ಹೇಳು? ಕೇಳೋ ಅವ್ರನ್ನ. ಲಾಸ್ಟ್ ಟೈಮ್ ಬಿಟ್ಟಿರೋದು ಅಲ್ಲಿ. ನೋಡಿ ಮೀನು ಇನ್ನೊಂದು ಮತ್ತೆ ನೋಡಿ. ಚಿನ್ನ ಸಿಕ್ಕದಷ್ಟೇ ಖುಷಿ ಆಗೋಯ್ತು ಕಣ ಇಲ್ಲಿ ಮೀನ್ ನೋಡ್ಬಿಟ್ಟು. ಇಲ್ಲೇ ಮೀನ್ ಇದ್ದೆ ಹಿಡಿಯಕೈತಿಲ್ವಲ್ಲ ಇಲ್ಲಿ. ಹಳದತ್ರ ಹೋಗೋ ಮೇಲೆ ನೋಡು, ಕಚ್ತು ನೋಡು, ಕಚ್ತು. ಎತ್ತು. ಓ ಮಿಸ್ ಆಯ್ತು. ಹಿಡಿದು ಬಿಡೋಕ ಯಾಕಸ ಕೈಲೇ ಹಿಡಿದು ಬಿಡೋಕ. ಹಂಗಾಗಿದ್ರೆ ಅಲ್ಲೇ ಹಿಡಿದು ಬಿಡವನು. ಅಲ್ಲಿ ಮೀನ್ ಇತ್ತು ಅಂದ್ರಲ್ಲ, ಅಲ್ಲೇ ಹಿಡಿದು ಬಿಡವನು. ಕೈಲೇ ಹಿಡಿತಾನೆ ಕಣ ಹೇಳ್ದಂಗೆ. ಇಲ್ಲಿ ನಾಗರದಾಗ ಹೋದ ಕಣ ನೀರೊಳಗೆ ಸಿಕ್ಕ ಕೈಲೇ ಹಿಡಿತವನೆ. ಕೈಯಲ್ಲಿ ಸಿಕ್ಕಲ್ಲ. 4ರಿಂದ 5 ಅವರ್ ಟ್ರೈ ಮಾಡಿರೋದು ಬೆಳಗ್ಗೆಯಿಂದ ನಾವು ಮೀನ್ ಹಿಡಿಯಕ್ಕೆ. ಹಳದ ಹತ್ರ ಹೋಗಿ ಅಲ್ಲಿ ಸಿಗ್ಲಿಲ್ಲ. ಹಿಡಿದು ಬಿಟ್ಟ ಕಣ ಒಂದು ಕೊಡಿ, ಪರವಾಗಿಲ್ಲ. ಕರೆಕ್ಟಾಗಿ ಸಿಗತ್ತೆ. ಮುಳುಗಕ್ಕೆ ಟಕ್ ಎಳಿಬೇಕು. ಇದ ಜಿಲೇಬಿ ಮೀನಾ? ಮುಳುಗಿ ತಿನ್ಕೊಂಡು ಹೋಗಿ ಇದೆಲ್ಲ ಮುಳ್ಳು ಮಚ್ಚ. ಮುಳ್ಳಿದೆಲ್ಲ ಗೊತ್ತಾಯ್ತು. ಬಾಚಣಿಗೆ ಮೀನು ಇದು. ಬೇಡ ಮೀನ್ ಸಿಕ್ತಲ್ಲ, ತೋರ್ಸ್ಬಿಡು ಸರಿ ಅದನ್ನ. ತಿನ್ಬಿಡು ಹಸಿದ್ನೆ. ಚುಚ್ಚುದ್ದಡ ಇಲ್ಲಿ. ಓ ಏನೋ ಅಣ್ಣ, ಅದ್ ಮುಟ್ಟು ಬಾ, ಪರವಾಗಿಲ್ಲ. ಓ ಇದು ಇದು ಬಾಲ್ ಇದ್ರಲ್ಲಿ ರೆಕ್ಕೆಲ್ಲ ಬಡಿಯೋದಂತಾಗದ. ಮೀನ್ ಹೆಸ್ರೇನಿದು? ಅನ್ಬಿಟ್ಟು ಮುಟ್ಟಿದ್ರೆ
ಯಾವ್ದು ಸತ್ತೋಗಿದ್ದ? ಇಲ್ಲ ಇಲ್ಲ ಬದುಕಿರ ಮೀನು. ಓ ಕೈಲಿ ಹಿಡಿತಿದ್ದೆ ಅಣ್ಣ. ಓ ಪರವಾಗಿಲ್ಲ, ಕೈಲಿ ಹಿಡಿದ್ಬಿಟ್ಟಿದೆ. ಅಣ್ಣ ಮಾರ್ತಾರ ನೋಡು, ₹1 ₹2. ಓ ಇದು ಸೇಮು, ಇದು ರೆಕ್ಕೆಲೆ ಹೊಡೆಯೋದಂತ ಚೂಪ್ ಮೀನಿದು. ಮುಟ್ಬೋಣ ಬದಿಕಲಿ ಪಾಪ ಸಿಕ್ತಾ ಹೇಳವ. ಈ ಕವರ್ ನೀರ್ ತುಂಬಿಟ್ಟು ಅದಕ್ಕೆ ಹಾಕಲ್ಲ ಕಳ್ತೀನಿ. ನೀರೇನಿಕ್ಕೆ ತಿನ್ನಕ್ತಾನೆ ಹಂಗೆ ಹಾಕಿ ನೀರ್ ಹಾಕ್ಬೇಕು. ಗಾತಾಗ ಗಿಡದ ಬುಟ್ಟೆ ಎಲ್ಲ ಕೊನೆಗೂ ನಮ್ಗೆ ಮೂರನೇದು ಮೀನು. ಏನ್ ಲಾಟ್ರಿ ಯಾರು ಹೇಳಿದ್ರಪ್ಪ ಅವಾಗ. ಒಂದ್ಸಲ ಸಿಗಕೊಂಟ ಸಿಗಲ್ಲ, ಒಂದ್ಸಲ ಸಿಕ್ಬಿಟ್ರೆ ಯಾವಾಗ್ಲೂ ಸಿಗ್ತಾನೆ ಇರುತ್ತೆ ಅಂತ. ಅದು ಇವರು ಪ್ರೂವ್ ಮಾಡ್ಬಿಟ್ರು ಅಲ್ವಣ. ಗೊತ್ತು ವಿಡಿಯೋದಲ್ಲಿ ಹಾಕಿತ್ತಲ್ಲ ಅವಾಗ ನಾನ್ ಬರ್ಲಿಲ್ಲ ಅಷ್ಟೇ. ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಸಿಕ್ನಿಲ್ಲ ಇತ್ತಾಗ ಬಂದಿದ್ದ. ಯಾರ್ಯಾವ ಯಾವ ಬರ್ರಿ ನಾಗರದವಾಗಲ್ಲ ಸ್ವಾಮಿ ಕಚ್ಬಿಟ್ಟು ಒಂದೇ ಸತಿ ಗೋತ್ವಿ ಕಲರ್ ಮೀನು ಹಿಡ್ಕೊಂಡ್ ಬಂದು ವೇಸ್ಟ್ ಆಗೋಯ್ತು. ಯಾಕಂತಂದ್ರೆ ನೀರಿಗೆ ಬಿಟ್ಬಿಟ್ರು. ಏನ್ ಹಾಕಾಕ ತಕ್ಷಣ ಹೇಳ್ತಿದಾರೆ ಸುಮ್ನೆ. ಓ ಗಟ್ಟೆಗೆ ಹಿಡ್ಕ ಇಲ್ಲದ್ರೆ ವೇಸ್ಟ್ ಆಗ್ಬಿಡುತ್ತೆ. ನೋಡಿ 5 ಮೀನು ಹಿಡಿದಿದಾರ ಇಬ್ರು ಸೇರ್ಕೊಂಡು. 2.5 kg ಅಣ್ಣ. ಅವುಗಳು ತಿಂದಾಕ್ಬಿಡ್ತವೆ ಮೀನುಗಳನ್ನ. ಅಣ್ಣ ನೋಡಲ್ಲಿ ಅಲ್ಲೇ ಅಲ್ಲಿ ಮುಂದ್ಗಡೆ ಹಾವು ಅಲ್ಲೇ ಮುಂದ್ಗಡೆ ನಿನ್ ಕಾಲ ಹತ್ರ ಕೆಳಗೆ. ಸುಮ್ನಂದಿ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹಾವು ಅಂದ ತಕ್ಷಣ ಅಲ್ಲೊಂದು ಆಳು ಏರ್ಬಿಟ್ಟು ಮೀನ್ ಹಿಡಿತಿದ್ದಮ್ಮ ಅಲ್ಲಿ ಹೊಂಟೋಗೋನೆ. ಹಾವದೇ ಹುಷಾರು, ಎತ್ಕೊಬತ್ತೀನಿ. ಹಾವದೇ ಹುಷಾರು. ಹಾವು ಕಚ್ಚಿರೋದು, ಹಾವು ಕಚ್ಚಿ ಸಾಯಿಸಿರೋದು, ಹಿಡಿದು ಬಿಟ್ಟಿರೋದು. ಇವಾಗ ಇದನ್ನೇ ಅಂದಾಗ ಹಿಡಿದಿದ್ದು, ಇದನ್ನ ಸಾಯಿಸಿ ಹೋಗೋದು ಇವಾಗ ಹಾವು. ಕರೆಕ್ಟ್ ನೋಡಲ್ಲಿ ಹಾವು ಅಲ್ಲಿ 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 ಮನ್ಗಿ ದೊಡ್ಡವಣ ನಾಗರವಲ್ಲಿ ಕ್ಯಾರ್ಯಾವು. ನೀನ್ ಮುಂದಕ್ಕೆ ಹೋಗ್ಬೋದು ಅವನ ಹಿಂದ್ಗಡೆ. ಇಲ್ಲ ನಾಗರವಲ್ಲ ಅದು. ನೋಡೋದು ಮನ್ಗಿ ನೋಡ. ಇದು ನಮ್ಮ ಅಣ್ಣನ ತೋಟ ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಅಣ್ಣನ ತೋಟದಲ್ಲಿ ಹಾವುಗಳು ಸಾಕಿದ್ದಾರೆ. ಇನ್ನೇನಣ್ಣ ಮೀನ್ ಸಾಕೋದಲ್ದೆ ಅವನು ಕೂಡ ಚೆನ್ನಾಗಿ ಸಾಕಿದ್ದಾರೆ. ಎಲ್ಲ ಹಾವು ಕಚ್ಚಿ ಸಾಯಿಸಿರೋದು. ಅದೇ ಸಾಯಿಸಿರೋದು ಅಲ್ಲೇ ನೋಡಿದ್ವಲ್ಲ ಇಲ್ಲಿ ನೋಡಿ, ಹಾವು ಕಚ್ಚಿರೋದು ಮೀನುಗಳಿಗೆ. ಇಷ್ಟೆಲ್ಲ ತುಂಬಾ ಮೀನುಗಳನ್ನ ಕಚ್ಚಿ ಸಾಯಿಸ್ಬಿಟ್ಟಿದೆ. ಇದೇನು ಒಂದೇ ತರ ಏಟ್ ಆಗದೆ ನೋಡಲ್ಲಿ. ಅಲ್ಲೂ ನೋಡು ಇದೇ ಸ್ಪಾಟ್ ಲೇಟ್ ಆಗಿತ್ತು. ಈ ಮೀನಿಗೂ ಸೇಮ್ ಮುಂದ್ಗಡೆ ನೋಡಿಲ್ಲ. ಹ್ಮ್ ಹಾವು ಕಚ್ಚಿ ಹೋಗಿರೋದು. ಹಾವು ಕಚ್ಕೊಂಡೇ ಹೋಯ್ತಿದ್ದ ಇದನ್ನ ನಮ್ ನೋಡ್ಬಿಟ್ಟು ಬಿಟ್ಬಿಟ್ಟಿರೋದು. ನೋಡಿ ಅಲ್ಲೂ ಒಂದು ನೋಡಿಲ್ಲಿ. ಇದೇನಿದು ಪಕ್ಕ ಕಾರಣ ಇದು. ಅದೇ ಅದ್ರ ಕೆಲ್ಸನೇ. ಅದೇ ಮಾಡಿರೋ ಕೆಲಸ ಇದನ್ನ. ಅಲ್ಲಿ ನೋಡಲ್ಲ ಹೆಂಗ್ ಬಿದ್ದಿದೆ ಏಟು ಪಕ್ಕ ಅದ್ರದೇ. ನಾವು ಗಾಣ ಹಾಕಿದ್ರು ಇದಕ್ಕೆ ಸಿಕ್ಕಲ್ಲ ಕಾರಣ. ನೋಡಿ ಇಲ್ಲಿ ಗಂಟು ಬಿದ್ದದೆ ಏಟು. ಸಂತೂ ದಪ್ಪ ಮೀನ್ಗೆ ಟಾರ್ಗೆಟ್ ಹಾಕೊಂಡು ಹಿಡಿತಿರೋದಂತೆ. ಸಾಗರು ಚಿಕ್ಕದು ದೊಡ್ಡದು ಅಂತ ಯಾವ್ದಿಲ್ಲ, ಬಡ್ದಾಕ್ತಿರದೆ. ಎಲ್ಲ ಮೀನು ಬಡ್ದಾಕ್ತಿರದೆ. ಇದೊಂಥರದ್ದು ವೆರೈಟಿ ಮೀನು. ಅದೇ ಕಲರು ಸೇಮ್ ಕಲರ್ ಮೀನು. ಎಲ್ಲಿ ನೋಡ ಅಲ್ಲಿ ಬಂದು ಇವಾಗ ಇದೇ ಅಣ್ಣ ಪಕ್ಕ ನೋಡಲಿ ಮೀನು ಅವಾಗಲೇ ಹೊಡೆದಿತ್ತಲ್ಲ ನೋಡಿಲಿ. ಅದೇ ಸ್ಪಾಟ್ ಬಂದು ಹೋಯ್ತಿರೋದು ಕ್ಯಾರ್ಯಾವು. ಈಗ ನಿನ್ ಕಡ್ಡಿ ಎತ್ಕೋದಿಲ್ಲ ಅದು. ಅಲ್ಲಿ ನೋಡಿದೆಲ್ಲ ಅಲ್ಲಿ ಬರ್ದಿತ್ತಲ್ಲ ಅದೇ. ಕಲ್ಲು ಹೊಡೆದ್ರು ಆಗಲ್ಲ. ಇಲ್ಲ ಅದೇ ಸ್ಪಾಟ್ಲಿ ಒಂದ್ ಮೀನು ಬಿದ್ದಿತ್ತು. ಇಲ್ಲ ಮಚ್ಚ ಅದೇ ಸ್ಪಾಟ್ಲಿ ಒಂದ್ ಮೀನು ಬಿದ್ದಿತ್ತು. ಅದೇ ಸ್ಪಾಟ್ಲಿ. ಸಾಗರು ಮತ್ತೆ ಸಂತು ತುಂಬಾನೇ ಮೀನುಗಳನ್ನ ಹಿಡಿದ್ಬಿಟ್ಟು ನಿಮ್ಗೆ ತೋರಿಸಿದಾರೆ. ಇವಾಗ ನಾನು ಒಂದ್ ಮೀನಾದ್ರೂ ಹಿಡಿದು ತೋರಿಸ್ತೀನಿ ಮನೆ. ಬೆಸ್ಟ್ ಆಫ್ ಲಕ್ ಹೇಳು. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್, ವಂಡರ್ಫುಲ್. ಈ ಕೆಲಸ ನೀವು ಫಸ್ಟ್ ಟೈಮ್ ಮಾಡಿದ್ರೆ ನೀವೇ ಫಸ್ಟ್ ಹಿಡಿತಿದ್ರಲ್ಲಣ್ಣ. ಒಂದು ಮೀನಾದ್ರೂ ಹಿಡಿದು ತೋರಿಸ್ತೀನಿ ಅಂದಿ, ಒಂದ್ ಸೆಕೆಂಡ್ ಹೋಗಿಲ್ಲ ಹಿಡಿದ್ಬಿಟ್ಟೆ. ಕಂಗ್ರಾಚುಲೇಷನ್. ಬೆಸ್ಟ್ ಆಫ್ ಹೇಳೋದಕ್ಕೆ ನೀವು ಹಿಡಿದಿದ್ದು, ಇಲ್ಲಾಂದ್ರೆ ಹಿಡಿಯಕ್ಕೆ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಮೀನ್ ಹಿಡಿಯೋದ್ ಕಲ್ತವ್ರೆ, ಬಿಚ್ಚೋದ್ ಕಲ್ತಿಲ್ಲ. ಇವಾಗ ಕಲಿತಾ ಇದಾರೆ. ನನಗೆ ಮೀನ್ ಹಿಡಿದ ಅಭ್ಯಾಸ ಅಷ್ಟೇನಿಲ್ಲ. ಇವಾಗ ಯಾವ್ದೋ ಒಂದು ಒಟ್ಟಲ್ಲಿ ಹಿಡ್ದೆ
ಇವಾಗ ಎರಡನೇ ಮೀನ್ ಹಿಡಿತಾ ಇದಾರೆ. ಇವಾಗ ಅವರೇ ಬಿಚ್ತಾರೆ. ಯಾರು ಬಿಚ್ಬೇಡಿ ಅಣ್ಣ, ನೀವೇ ಬಿಚ್ಚಿ. ನಾನು ಹೇಳ್ಬಿಟ್ಟಿದ್ದೀನಿ, ಈಗ ನೀವೇ ಬಿಚ್ಚಬೇಕು. ರೆಕ್ಕೆ ಬರ್ದು ಬಿಡ್ತೆ ಅಂತ ಭಯ. ಕತ್ತಿ ಇಟ್ಕೊಳ್ಳಿ, ಕತ್ತು ಮಡ್ಗ ಕೈನಾ ರೆಕ್ಕೆ ಮೇಲೆ ಕೈ ಮಾಡಿದ್ರೆ ಅದು ಮರ್ಚ್ಕತ್ತೆ. ಬಾಯ್ಲಿ ಹಿಡ್ಕ. ಇವಾಗ ಏನಿದ್ರು ಚಿಕ್ಕ ಚಿಕ್ಕ ಮೀನ್ಗೇನು ಕೈಗೆ ಹಾಕಲ್ಲ, ಏನಿದ್ರು ದೊಡ್ಡ ಮೀನ್ಗೆ ಕೈ ಹಾಕೋದು. ದೊಡ್ಡ ಮೀನ್ ಬಂದು ತಿನ್ಬಿಡ್ತೆ, ಹೇಳ್ಬಿಡು ಪ್ರತಿ ಸಣ್ಣ ಪ್ರತಿ ಅದಕ್ಕೆ ಎತ್ಬಿಟ್ಟು ಪ್ರತಿ ಈಗ ಹಾಕ್ಬಿಟ್ಟಿತ್ತು. ಹಿಡ್ದಿರ್ರಿ ಅಂತ ಹಂಗೆ ಹಾಕ್ಬಿಡ್ರಿ. ನಾವ್ ಹಿಡ್ದಿರೋದು ಅದು ಹತ್ತಿ ಹಿಡ್ದಿರೋದು ಒಂದೇ, ನೀ ಇದೊಂದು ಹಿಡ್ದು ಬಿಟ್ರು ಇದೊಂದೇ. ಯಾಕಂದ್ರೆ ಅದು ದೊಡ್ಡ ಮೀನು, ಅದಕ್ಕೆ ಬತ್ತು ದೊಡ್ಡ ಮೀನು ದೊಡ್ಡ ಮೀನ್ ಸಿಕ್ಬಿಡ್ತು. ಹಿಡಿದ್ಬಿಟ್ಟು ನಾನೇ ದೊಡ್ಡ ಮೀನು ಅದಕ್ಕೆ ಕೂಡ ನೋಡಿನಿ. ಒಂದ್ ಕವರಷ್ಟು ಮೀನ ನಾನು ಒಬ್ಬನೇ ಒಂದೇ ಸಲ ಹಿಡಿದು ಬಿಟ್ಟವನಿ ನೋಡಿ. ಫ್ಯಾಂಟಾಸ್ಟಿಕ್ ಅಣ್ಣ, ದೊಡ್ಡ ಮೀನು. ಬೆಂಕಿ ಮಾತ್ರ. ಅರ್ಧ ಕೆಜಿ ಬರುತ್ತಲ್ವಾ? ಶುದ್ಧವಾಗಿ ಅರ್ಧ ಕೆಜಿ ಬರುತ್ತಲ್ವಾ? ಹೊಡಿಯಲ್ಲ ಕಣ್ಕಿಡ ಜುಲಾಬಿ ಮೀನು ಆಯ್ತಾ ಹೆಂಗೆ ಹೊಂಟೈತೆ ಅದೇ ಆದ್ರೂ ಹುಷಾರಾಗ ಅನ್ಕೊಳ್ಳೋದು. ಏನಾಯ್ತು ಬಡಿತಾ? ಮುಳ್ಳು ಚುಚ್ಕದ ಬಾಡಿ ರಪ್ಪನ್ ಬೇಡ ಬಿಡಿ ಪ್ರದಿ. ನೋಡಿ ಹೇಳ್ದಂಗೆ ಎಷ್ಟು ಮೀನು ಹಿಡ್ದಿದೀವಿ ಇವತ್ತು. ಕೈ ಹಾಕಕ್ಕೂ ಮಯ ರೆಕ್ಕೆ ಹೊಡಿತೆ ಅದು ನೆಗೆಲಾಡ. ಒಳ್ಳೆ ಫ್ರೈ ಇವ್ರಿಗೆ ಇವತ್ತು, ಒಳ್ಳೆ ಫ್ರೈ ಗಣ ನಿನ್ಗೆ ಮಾತ್ರ ಇವತ್ತು. ನೀನ್ ಬಿದ್ಬಿಟ್ಟೆ. ಏನೋ ಹಾಕಿದ್ದು ಕ್ಯಾಚಿಂಗು. ಅದಿರ್ಲಿ, ನಿನ್ ಮೇಲೆ ಬಿದ್ಬಿಡವ ಈಗ ಅವ ಸಾಗರು. ಉಳ್ಕೊ ಹೋಗೋದಿರ್ಲಿ. ಮೀನ್ ಹೋಗೋದು ಹೋಗ್ಲಿ, ನೀನ್ ಕತೆ ಏನಾಗೋದು ಹೇಳು. ಕವರ್ ಒಳಗೆ ಬೀಳ್ತು ಮೀನು. ಮಾಡೋನಿ ನಿನ್ ಕತೆ ಏನಾಗೋದು ಹೇಳು. ನನ್ ಫೋನ್ ಹೊಂಟೈತೆ ಅಂದ್ಬಿಟ್ಟು ಬಿದ್ಕೊಂಡೆ. ಇಲ್ಲಿ ಆಳೆ ಹೊಂಟೋಗೋನಲ್ಲಿ ಹೇಳು. ಇಲ್ಲ ಆಳೆ ಹೊಂಟೋಗೋನಲ್ಲಿ ಹೇಳು. ಫೋನ್ ಹೋಗ್ಲಿ, ಇನ್ನೇನ್ ಹಾಕಸು. ಹ್ಞೂ ಅಣ್ಣ, ಅದು ಹಾವು ಕಚ್ಚಿ ಸಾಯಿಸ್ತಿರೋದು. ಇಲ್ಲ ಅಣ್ಣ, ಈ ಹಾವು ಕಚ್ಚಿರೋದಲ್ಲ, ಮತ್ತೆ ಸ್ಪಾಟ್ ಡೆತ್ ಆಯ್ತದೆ. ಇನ್ನೇನಾಗಿದ್ದದು? ಅದಕ್ಕೆ ಊಟ ಸಲ್ತಿಲ್ಲ. ಊಟ ಸಲ್ತಿಲ್ಲ ಅಂದ್ರೆ ಈಗ ತಿನ್ನಲ್ಲ ಅವು ಕಡೆ ಏನು ತಿನ್ನಲ್ಲ. ಮೀನ್ಲಿ PhD ಮಾಡೋರು ನಿಜ. ಬಂದು ಮ್ಯಾಲ ಕೂತ್ಕೊಂಡವು ಬಿಸಿಲು ಕಾಯ್ತವೆ ಕಣ ಬಂದು ಮೀನು. ನಿಜ ಅದು. ಹಿಡ್ದಾಗಿ ಹೇಳ್ದಂಗೆ ಒಂದು ಬಿಸಿಲು ಕಾಯ್ತವೆ ನೋಡಿ. ಇರ್ಬೇಕು. ಕೆಂಪು ತೋರಿಸ್ತಲ್ವ ನಮ್ದು ಕಣ್ಣು 2 ಕಲರ್. ಎಲ್ಲಿ ನಿಜ ಮೂತಿ ನೋಡ್ಬಾ. ಓ ಏನಮ್ಮ ಇಲ್ಲ ತಿನ್ಬೋದು ಕಡೆ. ಅಲ್ಲಿ ನೋಡಲ್ಲಿ ಮುಳ್ಳು ನೋಡಲ್ಲಿ ಹೆಂಗಿದ್ದು. ಮುಳ್ಳು ನೋಡಲ್ಲಿ ಇವನು ಹೊಡೆದ ಏಟ್ಗೆ ಮುಳ್ಳು. ಅಟೆನ್ಷನ್ ಸ್ಟ್ಯಾಂಡರ್ಡ್ ಡಿಶ್ ನೋಡಿ, ನಾವ್ ಅನ್ಕೊಂಡಂಗೆ ಒಂದಲ್ಲ ಎರಡಲ್ಲ ಮೀನು. ಇಲ್ಲ ಅಂತಂದ್ರೆ 20 ರಿಂದ 30 ಮೀನ್ ಗಂಟೆ ಹಿಡಿದಿದೀವಿ ಇವತ್ತು. ತುಂಬಾನೇ ಖುಷಿ ಆಗೋಯ್ತು. ಅದ್ರಲ್ಲೂ ದೊಡ್ಡ ಮೀನು ಕೂಡ ಹಿಡಿದಿದೀವಿ. ಹಿಡಿದವ್ರು ದೊಡ್ಡದು 20 ರಿಂದ 30 ಮೀನ್ ಹಿಡ್ದಿರೋದು ಇವಾಗ. ಓ ಹೆಂಗನ್ಸ್ತಿದೆ? ಸೂಪರ್. ಒಂದ್ ಮುತ್ಕೊಟ್ಟೆ ಅದಕ್ಕೆ ನೋಡಿ. ಈಗ ಅದೆಷ್ಟು ಮೀನ್ ಸತ್ತವ ಏನೋ ಇದು. ಸೊ ಗಾಯ್ಸ್, ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ಲಾಗ್ ಹಾಕಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು, ಜಾಸ್ತಿ ಇಷ್ಟ ಆದರೆ ಏನಿಲ್ಲ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ಹೊಸ ಲೋಗ್ನೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಟಾಟಾ ಬಾಯ್ ಬಾಯ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ.